ಸಹೋದರ, ತಂದೆಯ ನಂತರ ಹೆಣ್ಣು ಮಗಳ ಸುರಕ್ಷತೆ, ವಿವಾಹ ಎಲ್ಲವೂ ಸಹೋದರರು ನೆರವೇರಿಸಬೇಕಾದ ಜವಾಬ್ದಾರಿ. ಸಹೋದರಿ ಪ್ರಾಪ್ತ ವಯಸ್ಕಳಾದೊಡನೆ ಅವಳಿಗೆ ವಿವಾಹವನ್ನು ಮಾಡುವುದು ಸಹೋದರರಾದ ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ನಮ್ಮ ಸಹೋದರಿಯನ್ನು ಒಂಟಿಯಾಗಿ ಲೋಕಾಂತರ ಪ್ರವಾಸಕ್ಕೆ ಕಳುಹಿಸುವುದಕ್ಕೆ ಬದಲಾಗಿ ವಿವಾಹವನ್ನು ನೆರವೇರಿಸಿ ಅವಳು ತನ್ನ ಪತಿಯೊಂದಿಗೆ ಲೋಕಗಳನ್ನು ಸಂಚರಿಸಲು ನಾವೇ ಸಹಾಯ ಮಾಡುವುದು ಸೂಕ್ತ ಎಂದು ನನ್ನ ಅಭಿಪ್ರಾಯ. ಸಹೋದರ ವಿಭೀಷಣ, ಸಹೋದರಿಯ ವಿವಾಹವನ್ನು ನೆರವೇರಿಸಬೇಕೆಂಬ ನಿನ್ನ ಮಾತನ್ನು ನಾನು ಒಪ್ಪುತ್ತೇನೆ. ನನ್ನ ಸಹೋದರಿಯು ಎಂದು ವಿವಾಹವನ್ನು ಬಯಸುತ್ತಾಳೋ ಅಂದು ವಿವಾಹ ಮಾಡುವುದು ಸರಿ. ಆದರೆ ಅವಳೀಗ ವಿವಾಹವನ್ನು ಬಯಸುತ್ತಿಲ್ಲ, ಲೋಕ ಸಂಚಾರವನ್ನು ಬಯಸುತ್ತಿದ್ದಾಳೆ. ಸದ್ಯಕ್ಕೆ ವಿವಾಹದ ಯೋಚನೆಯನ್ನು ಬಿಟ್ಟು ಅವಳು ಲೋಕ ಸಂಚಾರಕ್ಕೆ ಹೋಗಬೇಕೇ ಬೇಡವೇ ಎಂಬುದನ್ನು ನಿರ್ಧರಿಸಿ. ಹೌದು ಅಗ್ರಜ, ನೀನು ಹೇಳುವುದು ಸರಿ. ನಮ್ಮ ಸಹೋದರಿ ಏನನ್ನು ಬಯಸುತ್ತಾಳೋ ಅದನ್ನು ನಡೆಸುವುದು ನಮ್ಮ ಕರ್ತವ್ಯ. ಅವಳು ಲೋಕ ಸಂಚಾರಕ್ಕೆ ಹೋಗಲಿ, ಅವಳು ವಿವಾಹವಾಗುತ್ತೇನೆಂದರೆ ವಿವಾಹವಾಗಲಿ. ಸರಿಯಾಗಿ ಹೇಳಿದೆ ಕುಂಭಕರ್ಣ. ನನಗೂ ಅದೇ ಸರಿ ಅನಿಸುತ್ತಿದೆ. ನಾವು ವಿವಾಹಕ್ಕೆ ಮುನ್ನ ತಪಶಕ್ತಿಯನ್ನು ಪಡೆದು ಲೋಕಗಳನ್ನು ಸುತ್ತಿ ಗೆದ್ದವರಲ್ಲವೇ? ಆ ಲೋಕ ಸಂಚಾರದ ಆನಂದವನ್ನು ನಮ್ಮ ಸಹೋದರಿಯು ಪಡೆಯಬಾರದೇಕೆ? ಪಡೆಯಲಿ, ನಂತರ ವಿವಾಹವಾಗಲಿ. ಸಹೋದರ, ನಮ್ಮೊಂದಿಗೆ ಸೋದರಿಯನ್ನು ಹೋಲಿಕೆ ಮಾಡುವುದು ಸರಿಯಲ್ಲ. ನಮ್ಮ ಉದ್ದೇಶ, ಶಕ್ತಿಗಳೇ ಬೇರೆ. ವಿಭೀಷಣ, ನಮ್ಮ ಸಹೋದರಿಯ ಶಕ್ತಿ ಸಾಮರ್ಥ್ಯಗಳನ್ನು ಅನುಮಾನಿಸುವುದು ತಪ್ಪು. ಅವಳು ಹೆಣ್ಣು, ಅವಿವಾಹಿತಳಾಗಿ ಲೋಕ ಸಂಚಾರಕ್ಕೆ ಹೊರಟ್ರೆ ಅಪಾಯವನ್ನು ಆಹ್ವಾನಿಸುತ್ತಾಳೆ ಎಂಬ ಆತಂಕ ಬೇಡ. ನನ್ನ ಸಹೋದರಿಯಾಗಿ ಅವಳು ಎಂತಹ ಶತ್ರುವನ್ನು ಎದುರಿಸುವ ಶಕ್ತಿಯನ್ನು ಪಡೆದಿದ್ದಾಳೆ. ಅದು ಅಲ್ಲದೆ ಶೂರ್ಪನಖಿ ಈ ರಾವಣನ ಸಹೋದರಿ ಎಂದು ತಿಳಿದೊಡನೆ ವೀರಾದಿ ವೀರರೆಲ್ಲ ತಲೆ ತಗ್ಗಿಸಿ ವಂದಿಸುತ್ತಾರೆಯೇ ಹೊರತು ತೊಂದರೆ ಕೊಡಲು ಸಾಧ್ಯವೇ ಇಲ್ಲ. ನಮ್ಮ ಸಹೋದರಿಯ ಲೋಕ ಸಂಚಾರ ನೆರವೇರಲಿ. ಭಲೆ ಅಗ್ರಜ, ಭಲೆ. ನೀನು ಹೇಳಿದಂತೆಯೇ ಆಗಲಿ. ಮೂವರಲ್ಲಿ ಇಬ್ಬರ ತೀರ್ಮಾನ ಒಂದೇ ಆದರೆ ಅದೇ ಬಹುಮತ. ಹಾಗೆಯೇ ಆಗಲಿ. ಬಹುಮತವಿದೆ ಎಂದ ಮಾತ್ರಕ್ಕೆ ಅನೀತಿಯ ಅಧರ್ಮಗಳನ್ನು ಆಚರಿಸುವುದು ಅನ್ಯಾಯವಲ್ಲವೇ? ಕುಶಧ್ವಜ ಪ್ರಭುಗಳಿಗೆ ಪ್ರಣಾಮಗಳು. ಮಹಾರಾಣಿ ಕೈಕೇಯಿಯವರ ಸೋದರರಾದ ಯುಧಾಜಿತ ಅವರು ಆಗಮಿಸಿದ್ದಾರೆ. ತಮ್ಮ ಆಗಮನ ನಮಗೆ ಅತ್ಯಂತ ಆನಂದವನ್ನು ಉಂಟು ಮಾಡಿದೆ. ನಾನು ಸೀರಧ್ವಜ ಜನಕ ಮಹಾರಾಜರ ಸೋದರ ಕುಶಧ್ವಜ. ನನ್ನ ಮಕ್ಕಳಾದ ಮಾಂಡವಿ ಶ್ರುತಕೀರ್ತಿಯರು ಭರತ ಶತ್ರುಘ್ನರನ್ನು ವಿವಾಹವಾಗುತ್ತಿದ್ದಾರೆ. ನನ್ನ ಅಣ್ಣನ ಮಕ್ಕಳಾದ ಸೀತೆ ಊರ್ಮಿಳೆಯರು ರಾಮಲಕ್ಷ್ಮಣರನ್ನು ವಿವಾಹವಾಗುತ್ತಿದ್ದಾರೆ. ಭರತನ ಸೋದರ ಮಾವಂದಿರಾದ ತಾವು ಈ ವಿವಾಹದಲ್ಲಿ ಸಂಭ್ರಮದಿಂದ ಭಾಗವಹಿಸಿ ನಮಗೆಲ್ಲ ಆನಂದವನ್ನು ಉಂಟು ಮಾಡಬೇಕೆಂದು ಕೋರುತ್ತೇನೆ. ಕುಶಧ್ವಜ ಪ್ರಭುಗಳೇ, ಈ ವಿವಾಹ ಸಮಾರಂಭ ನಮಗೆ ಅನಿರೀಕ್ಷಿತವಾದರೂ ನಮಗೆ ಆನಂದವನ್ನುಂಟು ಮಾಡಿದೆ. ಈ ವಿಷಯವನ್ನು ನಾವು ಅಯೋಧ್ಯೆಯಲ್ಲಿ ತಿಳಿದು ಇಲ್ಲಿಗೆ ಧಾವಿಸಿ ಬಂದೆವು. ಸರಿಯಾದ ಸಮಯಕ್ಕೆ ನಾನು ಇಲ್ಲಿಗೆ ಬಂದೆನೆಂದು ಸಂತೋಷವಾಗುತ್ತಿದೆ. ನಾನು ಇಲ್ಲಿಗೆ ಬಂದಿರುವ ವಿಚಾರ ತಿಳಿದರೆ ನನ್ನ ಸೋದರಿ ಕೈಕೆ, ಭಾವ ದಶರಥ, ಸೋದರಳಿಯ ಭರತ ಇವರೆಲ್ಲರೂ ಆನಂದ ಪಡುತ್ತಾರೆ. ನಾನು ಈಗಲೇ ಅವರನ್ನು ಕಾಣಬೇಕು. ಅಗತ್ಯವಾಗಿ ಅಮಾತ್ಯರೇ, ಯುಧಾಜಿತು ಪ್ರಭುವನ್ನು ದಶರಥ ಮಹಾರಾಜರಿರುವಲ್ಲಿಗೆ ಕರೆದುಕೊಂಡು ಹೋಗಿ. ಅಪ್ಪಣೆ ಪ್ರಭು. ಭಾವನವರಿಗೆ ಅನಂತ ವಂದನೆಗಳು. ಯುಧಾಜಿತು, ಕ್ಷೇಮವೇ? ಕ್ಷೇಮ ಭಾವ. ನಿನ್ನನ್ನು ಕಂಡು ಕೇಕಿ ರಾಜ್ಯವೇ ನಮ್ಮ ಪುತ್ರರ ವಿವಾಹಕ್ಕೆ ಆಗಮಿಸಿದಷ್ಟು ಸಂತೋಷವಾಯಿತು. ತಂದೆಯವರು ಕುಶಲವೇ?
ಕುಶಲವಾಗಿದ್ದಾರೆ ಭಾವ. ತಮ್ಮ ಮೇಲಿನ ಪ್ರೇಮದಿಂದ ತಮ್ಮ ಕುಶಲವನ್ನು ಅವರು ಕೇಳುವಂತೆ ಹೇಳಿದ್ದಾರೆ. ನಮ್ಮ ತಂದೆ ತಮ್ಮ ಮೊಮ್ಮಗನಾದ ಭರತನನ್ನು ನೋಡಲು ಆಸೆಪಟ್ಟಿದ್ದರು. ಭರತನು ಕೂಡ ಕೇಕೆಯ ರಾಜ್ಯಕ್ಕೆ ಬರುವನೆಂಬ ಸಂದೇಶವೂ ಬಂದಿತ್ತು. ಆದರೆ ಅವನು ಬರಲಿಲ್ಲವೆಂದು ನಾನೇ ಅವನನ್ನು ಕರೆತರಲೆಂದು ಅಯೋಧ್ಯೆಗೆ ಬಂದಿದ್ದೆ. ಅಲ್ಲಿ ತಾವೆಲ್ಲರೂ ರಾಮನ ಕಲ್ಯಾಣದ ನಿಮಿತ್ತವಾಗಿ ಮಿಥಿಲೆಗೆ ಧಾವಿಸಿರುವುದು ತಿಳಿಯಿತು. ಇಲ್ಲಿಗೆ ಬಂದ ಮೇಲೆ ತಮ್ಮ 4 ಪುತ್ರರಿಗೂ ಕಲ್ಯಾಣವಾಗುತ್ತಿದೆ ಎಂದು ತಿಳಿದು ಆಶ್ಚರ್ಯವೂ ಆನಂದವೂ ಉಂಟಾಯಿತು. ಅನಿರೀಕ್ಷಿತವಾಗಿ ತೆಗೆದುಕೊಂಡ ನಿರ್ಧಾರದಿಂದ ವಿಷಯವನ್ನು ಎಲ್ಲರಿಗೂ ತಿಳಿಸಿ ಆಹ್ವಾನಿಸಲು ಸಮಯ ಒದಗಿ ಬರಲಿಲ್ಲ. ಚಿಂತೆ ಬೇಡ ಭಾವ, ಶುಭ ಕಾರ್ಯ ನಡೆಯುವುದು ಮುಖ್ಯ. ನಾನು ನನ್ನ ಸೋದರಿಯನ್ನು ಭರತನನ್ನು ಕಾಣಲು ಅಪೇಕ್ಷೆ ಪಡುತ್ತೇನೆ. ಹಾಗೆಯೇ ಆಗಲಿ. ಎಲ್ಲರೂ ಸಂಭ್ರಮದಿಂದಿದ್ದಾರೆ. ನಮ್ಮ ಪರಿವಾರವೆಲ್ಲವೂ ಇಲ್ಲಿಯೇ ಉಳಿದುಕೊಂಡಿದ್ದಾರೆ. ನಿನ್ನನ್ನು ಕಂಡರೆ ಅವರಿಗೆ ಮಹದಾನಂದವಾಗುತ್ತದೆ. ಹೋಗಿ ನೋಡಿ. ಅಪ್ಪಣೆ ಭಾವ. ಮಂಗಳವಾಗಿ. ಸೋದರಿ ಕೈಕೆ, ನಿನ್ನ ಪುತ್ರನ ಕಲ್ಯಾಣವನ್ನು ಈ ನಿನ್ನ ಸೋದರನಿಗೂ ತಿಳಿಸದೆ ನಿಶ್ಚಯಿಸಿಬಿಟ್ಟೆಯಾ? ದಯಮಾಡಿ ನನ್ನನ್ನು ಕ್ಷಮಿಸಬೇಕು. ಭರತನ ವಿವಾಹ ನಾವೆಲ್ಲರೂ ಇಲ್ಲಿಗೆ ಬಂದ ಮೇಲೆಯೇ ನಿಶ್ಚಯವಾಗಿತ್ತು. ನನ್ನ ತವರವರು ಯಾರೂ ನನ್ನ ಪುತ್ರನ ವಿವಾಹಕ್ಕೆ ಬರಲಿಲ್ಲವೆಂದು ನನಗೆ ಚಿಂತೆಯಾಗಿತ್ತು. ಆದರೆ ನಿನ್ನ ಈ ಬರುವಿಕೆಯಿಂದ ಆ ಚಿಂತೆ ದೂರವಾಯಿತು. ಸೋದರಿ, ನಿನ್ನ ತವರಿನ ಪ್ರೇಮ ನಮಗೆ ನಿನ್ನ ಮೇಲಿರುವ ಸೋದರ ಪ್ರೇಮ ಇಲ್ಲಿಗೆ ಕರೆತರುವಂತೆ ಮಾಡಿತು. ಎಲ್ಲಿ ನಿನ್ನ ಮಗ ಮದುಮಗ? ಮಾವ, ನಾನು ಇಲ್ಲೇ ಇದ್ದೇನೆ. ಎಲೆ ಈ ಕಳ್ಳನೆ, ನಮಗೆ ತಿಳಿಸದೆ ಕಲ್ಯಾಣವನ್ನು ಮಾಡಿಕೊಳ್ಳಬೇಕೆಂದಿರುವೆಯಾ? ಮಾವ, ನಾನೇನು ಮಾಡಲಿ? ಎಲ್ಲ ಗುರು ಹಿರಿಯರು ನಿಶ್ಚಯಿಸಿದಂತೆ ನಾನು ಕೇಳಬೇಕಲ್ಲವೇ? ಹಾಗಾದರೆ ಈ ಕಲ್ಯಾಣದಿಂದ ನಿನಗೆ ಸಂತೋಷ ಆಗಲಿಲ್ಲವೇ? ಏಕಿಲ್ಲ ಸಹೋದರ, ಅವನ ಮುಖವನ್ನು ನೋಡಿದರೆ ಕಾಣುವುದಿಲ್ಲವೇ ಸಂತೋಷ? ಸಹೋದರರೆಲ್ಲರೂ ಒಮ್ಮೆಗೆ ವಿವಾಹವಾಗುತ್ತಿದ್ದೇವೆಂದು ಆನಂದದಲ್ಲಿ ತೇಲಾಡುತ್ತಿದ್ದಾನೆ. ಹಾಗೇ ಇರಬೇಕು ಸೋದರಿ. ಏಕೆಂದರೆ ಇಂತಹ ಕಲ್ಯಾಣ ಮಹೋತ್ಸವ ಇನ್ನೆಂದೂ ನಡೆದಿರಲಿಲ್ಲ, ಮುಂದೆಯೂ ನಡೆಯುವುದಿಲ್ಲ. ನನ್ನ ಭಾಗ್ಯ ನಾನಿಲ್ಲಿಗೆ ಬಂದಿರುವುದು. ಮಹರ್ಷಿಗಳಿಗೆ ಪ್ರಣಾಮಗಳು. ಮಹಾರಾಜ ದಶರಥ, ವಿವಾಹದ ಅಂಗವಾಗಿ ಮಾಡಬೇಕಾದ ಪೂರ್ವ ಸಿದ್ಧತೆಗಳೆಲ್ಲವನ್ನೂ ಮಾಡಿಕೊಂಡು ಜಯಪ್ರದವಾದ ಮುಹೂರ್ತದಲ್ಲಿ ಸರ್ವಾಭರಣಭೂಷಿತರಾದ ನಿನ್ನ ಪುತ್ರರೊಂದಿಗೆ ನೀನು ಸಿದ್ಧನಾಗಿರುವೆ. ಇನ್ನು ಜನಕರಾಜನಿಗೆ ಕನ್ಯಾದೃತಾದ ಅವನನ್ನು ನೋಡಲು ತಾವು ಸಿದ್ಧರಿದ್ದೀರಿ ಎಂದು ತಿಳಿಸಿದ್ದಾಗಿದೆ. ಹಾಗೇ ಆಗಲಿ ಮಹರ್ಷಿಗಳೇ. ನಾವೀಗ ಕಲ್ಯಾಣ ಮಂಟಪಕ್ಕೆ ತೆರಳಲು ಸಿದ್ಧರಾಗಿ ಬರುತ್ತೇವೆ.
ನೋಡಿದೆಯಾ ದೇವೇಂದ್ರ, ನಾರಾಯಣನ ಮಹಿಮೆಯನ್ನು? ಹರಿಯಾಗಿ ಲಕ್ಷ್ಮಿಯನ್ನು, ಸೂರ್ಯನಾರಾಯಣನಾಗಿ ಪದ್ಮಳನ್ನು, ಪರಶುರಾಮನಾಗಿ ಧರಣಿಯನ್ನು, ಈಗ ರಾಮಚಂದ್ರನಾಗಿ ಜಾನಕಿಯನ್ನು ಪಡೆಯುವ ದೃಶ್ಯ. ಆಹಾ ಆಹಾ, ಎಂತಹ ಮಹದಾನಂದದ ಸನ್ನಿವೇಶ! ಲೋಕ ಕಲ್ಯಾಣಕ್ಕಾಗಿ ಸೀತಾರಾಮರ ಕಲ್ಯಾಣ. ಆಹಾ, ಇದು ಶುಭ ಕಲ್ಯಾಣ, ಶುಭ ಕಲ್ಯಾಣ, ಶುಭ ಕಲ್ಯಾಣ. ಸೀತಾರಾಮ ಕಲ್ಯಾಣ ಲೋಕದ ಕಲ್ಯಾಣ, ಮಹದಾನಂದದ ಆರಂಭ. ನೀವು ನೋಡಿರಿ, ಆನಂದ ಪಡೆಯಿರಿ. ಕಲ್ಯಾಣ ಶುಭ ಕಲ್ಯಾಣ, ಕಲ್ಯಾಣ ಶುಭ ಕಲ್ಯಾಣ, ಸೀತಾರಾಮರ ಕಲ್ಯಾಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವಿ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ, ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ